ಅಮೆರಿಕ ಇಸ್ರೇಲಿ ಜಂಟಿ ದಾಳಿಯಲ್ಲಿ ಇರಾನ್ ರಾಜಧಾನಿ ಟೆಹರಾನ್ ನಗರ ಛಿದ್ರವಾಗಿದೆ. ಆಸ್ಪತ್ರೆಗಳು, ಜನವಸತಿ ಕಟ್ಟಡಗಳು, ವಾಹನಗಳು ಸೇರಿದಂತೆ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಹಾನಿಯಾಗಿದೆ. ಟೆಹರಾನ್ ನಗರದ ವಿಡಿಯೋವನ್ನು ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ರಿಲೀಸ್ ಮಾಡಿದೆ. ದೇಶದಾದ್ಯಂತ 19,000ಕ್ಕೂ ಹೆಚ್ಚು ನಾಗರಿಕ ಘಟಕಗಳು ಹಾನಿಗೊಳಗಾಗಿವೆ. 191 ವಸತಿ ಘಟಕಗಳು, 3,384 ವಾಣಿಜ್ಯ ಘಟಕಗಳು, 77 ಔಷಧೀಯ ಮತ್ತು ವೈದ್ಯಕೀಯ ಕೇಂದ್ರಗಳು ಮತ್ತು ಕನಿಷ್ಠ 69 ಶಾಲೆಗಳಿಗೆ ಹಾನಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಥಾಯ್ ಧ್ವಜ ಇದ್ದಂತಹ ಸರಕು ಹಡಗಿನ ಮೇಲೆ ದಾಳಿಯಾಗಿದೆ. ಹಡಗಿಗೆ ಹಾನಿಯಾಗಿದ್ದು ಹಡಗಿನಲ್ಲಿದ್ದ 23 ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಯಿತು. 3 ನಾಪತ್ತೆಯಾಗಿದ್ದಾರೆ. ಯುಎಇಯ ಖಲೀಫಾ ಬಂದರ್ನಿಂದ ಭಾರತದ ಕಾಂಡ್ಲಾ ಬಂದರಿಗೆ ತೆರಳುವಾಗ ದಾಳಿ ಆಗಿರೋದು. ದಾಳಿ ಬಗ್ಗೆ ಯಾವುದೇ ದೇಶ ಜವಾಬ್ದಾರಿಯನ್ನು ಹೊತ್ತುಕೊಂಡಿಲ್ಲ. ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಬೆಂಗಳೂರಿನಲ್ಲಿ ಕೆಲ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಮೆಜೆಸ್ಟಿಕ್ ಬಳಿ ಇರುವ ಪ್ರಸಿದ್ಧ ಹೋಟೆಲ್ ಆದ ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್, ಉಡುಪಿ ಆತಿಥ್ಯ ಹೋಟೆಲ್ ಬಂದ್ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದ್ದು, ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದರೆ 1000ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಮರ್ಷಿಯಲ್ ಗ್ಯಾಸ್ ಎಫೆಕ್ಟ್ ಹಿನ್ನೆಲೆ ಹೋಟೆಲ್ ನಂತರ ರೆಸ್ಟೋರೆಂಟ್ಗಳಿಗೂ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ತಮ್ಮ ಉದ್ದಿಮೆದಾರರಿಗೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು, ಕಡಿಮೆ ಅನಿಲ ಬಳಕೆ ಮಾಡಿ, ಮೆನುಗಳನ್ನು ಕಡಿಮೆ ಮಾಡಿ, ದೀರ್ಘ ಕುದಿಯುವಿಕೆ ಅಡುಗೆಯನ್ನ ಬಂದ್ ಮಾಡಿ, ಬರ್ನರ್ಗಳಲ್ಲಿ ಮಾಡುವ ಪದಾರ್ಥಗಳನ್ನು ಕಡಿಮೆ ಮಾಡಿ, ಫುಡ್ ಆರ್ಡರ್ ಮಾಡಿದರೆ ಮಾತ್ರ ಅಡುಗೆ ಮಾಡಿ ಅಂತ ಸೂಚಿಸಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟ ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ನ ಪಿಜಿಗಳ ವೆಲ್ಫೇರ್ ಅಸೋಸಿಯೇಷನ್ ಮಾಹಿತಿ ನೀಡಿದ್ದು, ತಮ್ಮ ವ್ಯಾಪ್ತಿಯ ಪಿಜಿಗಳಲ್ಲಿ ಪಿಜಿ ಮಾಲೀಕರು ಮಧ್ಯಾಹ್ನದ ಊಟ ಕಟ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನದ ಊಟ ಇರಲ್ಲ ಅಂತ ಪ್ರಕಟಣೆ ಹೊರಡಿಸಿದೆ. ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದಾಗಿ ಬೆಂಗಳೂರಿನ ಹೋಟೆಲ್ಗಳು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇನ್ನು ಮುಂದೆ ವಡೆ, ಬಜ್ಜಿ, ಪಕೋಡಾ ಸಿಗೋದಿಲ್ಲ. ಗ್ರಾಹಕರು ಸಹಕರಿಸಬೇಕು. ದಯವಿಟ್ಟು ಹೆಚ್ಚು ಎಣ್ಣೆ ಬಳಕೆಯಾಗುವಂತಹ ತಿಂಡಿಗಳನ್ನು ಕೇಳಬೇಡಿ. ರೈಸ್ ಐಟಂಗಳನ್ನು ಆರ್ಡರ್ ಮಾಡಿ ಸಹಕರಿಸಿ ಅಂತ ಹೋಟೆಲ್ ಮಾಲೀಕರು ಮನವಿಯನ್ನು ಮಾಡಿಕೊಂಡರು. ಬೆಂಗಳೂರಿನ ವಿದ್ಯಾರ್ಥಿ ಭವನ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಸೀಟ್ ಕಡಿತಗೊಳಿಸಲಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ತಿಂಡಿ ಪೂರೈಕೆ ಮಾಡೋಕ್ಕಾಗದೆ ಹೋಟೆಲ್ ಮಾಲೀಕರು 40 ಸೀಟ್ ಕಡಿಮೆ ಮಾಡಿಸಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹೋಟೆಲ್ನ ಮಾಲೀಕರು ಮನವಿಯನ್ನು ಮಾಡಿಕೊಂಡರು. ಬೆಂಗಳೂರಿನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಹೊರಗಡೆ ಇಟ್ಟು ಪ್ರತಿಭಟನೆಯನ್ನ ಮಾಡಲಾಗಿದೆ. ಹೋಟೆಲ್ ಉದ್ಯಮ ಉಳಿಸಿ, ಹೋಟೆಲ್ ಇಲ್ಲದೆ ಬದುಕೋಕೆ ಸಾಧ್ಯವಿಲ್ಲ ಅಂತ ಹೋಟೆಲ್ನ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕೃಷ್ಣ ವೈಭವ್ ಹೋಟೆಲ್ನಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. 5 ರೂಪಾಯಿ ಇದ್ದಂತಹ ತಿಂಡಿ ಏನಿದೆ 10 ರೂಪಾಯಿವರೆಗೆ ಊಟ ತಿಂಡಿ ದರವನ್ನು ಹೆಚ್ಚಿಸಲಾಗಿದೆ. ಹಂತ ಹಂತವಾಗಿ ಬೇರೆ ಹೋಟೆಲ್ಗಳಲ್ಲೂ ಕೂಡ ದರ ಏರಿಕೆಯ ಸಾಧ್ಯತೆ ಕೂಡ ಇದೆ. ಯುದ್ಧದ ಎಫೆಕ್ಟ್ ಬನಶಂಕರಿ ಅಮ್ಮನವರ ದಾಸೋಹಕ್ಕೂ ತಟ್ಟಿದೆ. ಯುದ್ಧದಿಂದಾಗಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಹಿನ್ನೆಲೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಲು ಗ್ಯಾಸ್ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ 3,000ದಿಂದ 4,000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇತ್ತು. ಆದೀಗ ಗ್ಯಾಸ್ ಕೊರತೆ ಇರೋದ್ರಿಂದ ಈಗಿರುವ 4 ಸಿಲಿಂಡರ್ಗಳಲ್ಲೇ ಪ್ರಸಾದ ಕೊಡೋದಕ್ಕೆ ಮ್ಯಾನೇಜ್ ಮಾಡಲಾಗ್ತಾ ಇದೆ ಅಂತ ಬನಶಂಕರಿ ದೇವಸ್ಥಾನ ಇಒ ಕೃಷ್ಣಪ್ಪ ಹೇಳಿದ್ದಾರೆ. ಗ್ಯಾಸ್ ಕೊರತೆ ನಡುವೆಯೇ ಇಸ್ಕಾನ್ನಲ್ಲಿ ಎಂದಿನಂತೆ ಪ್ರಸಾದ ಹಂಚಿಕೆ ನಡೆಯಲಿದೆ ಎಂದು ಇಸ್ಕಾನ್ ದೇವಾಲಯ ಆಡಳಿತ ಮಂಡಳಿ ಹೇಳಿದೆ. ಒಟ್ಟು 6 ಕೇಂದ್ರಗಳಲ್ಲಿ ಇಸ್ಕಾನ್ನಿಂದ ಆಹಾರ ತಯಾರಿಕೆ ಮಾಡಲಾಗುತ್ತೆ. 3 ಕಡೆ ಸ್ಟೀಮ್ ಹಾಗೂ 3 ಕಡೆ ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ. ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಪ್ರಸಾದ ತಯಾರಿಸಲು ಸಿಲಿಂಡರ್ ಕೊರತೆ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಬ್ಲಾಕ್ನಲ್ಲಿ 3-4 ಸಾವಿರ ಇದ್ದು, ಪ್ರಸಾದ ತಯಾರಿಸಲು ಆಗದ ಸ್ಥಿತಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಇದೆ. ಸದ್ಯಕ್ಕೆ ಭಕ್ತಾದಿಗಳು ಮನೆಯಿಂದ ಸಿಲಿಂಡರ್ನ ಕಾಣಿಕೆ ಕೊಡಲಾಗಿದ್ದು, ಅದರಲ್ಲೇ ಪ್ರಸಾದ ತಯಾರಿಕೆಗೆ ದೇಗುಲ ಆಡಳಿತ ಮಂಡಳಿ ಮುಂದಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಗ್ಯಾಸ್ ಸರಬರಾಜು ಕಡಿಮೆಯಾದ ಹಿನ್ನೆಲೆಯಲ್ಲಿ ದಾಸೋಹದಕ್ಕೂ ಕೂಡ ಬಿಸಿ ತಡ್ತಾ ಇದೆ. ಹೀಗಾಗಿ ಮುಜರಾಯಿ ದೇವಸ್ಥಾನಗಳಲ್ಲಿ ಸಿಲಿಂಡರ್ಗಳ ನಿರ್ವಹಣೆಗೆ ಮುಜರಾಯಿ ಆಯುಕ್ತರ ನೇಮಕ ಮಾಡಲಾಗಿದೆ. ಸಿಲಿಂಡರ್ಗಳ ಕೊರತೆ ಎದುರಾದರೆ ಆಯುಕ್ತರನ್ನ ಸಂಪರ್ಕ ಮಾಡಿ ಹಾಗೂ ದೇವಸ್ಥಾನಗಳ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಭಕ್ತರಿಗೆ ತೊಂದರೆ ಆಗದಂತೆ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಮುಜರಾಯಿ ಆಯುಕ್ತರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ಕೊಟ್ಟಿದ್ದಾರೆ.
ಇನ್ನು ಯುದ್ಧದಿಂದಾಗಿ ಗ್ಯಾಸ್ ಸರಬರಾಜು ಕಡಿಮೆಯಾದ ಹಿನ್ನೆಲೆ ಬೆಂಗಳೂರಿನಲ್ಲೂ ಆಟೋ ಎಲ್ಪಿಜಿ ದರ ಏರಿಕೆಯಾಗಿದೆ. 2 ದಿನದ ಹಿಂದೆ ಇದ್ದ 65 ರೂಪಾಯಿ ಈಗ ಏಕಾಏಕಿ ಲೀಟರ್ಗೆ 80 ರೂಪಾಯಿಗೆ ಏರಿಕೆಯಾಗಿದೆ. ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ ಕೊರತೆ ಹಿನ್ನೆಲೆ ನಗರದ ಕೆಲ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ನಗರದ ಶೇಷಾದ್ರಿಪುರಂನ ಗುಟ್ಟಹಳ್ಳಿ ಬಳಿಯ ಟ್ರೂ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಈ ಬಗ್ಗೆ ಮಾತನಾಡಿರುವ ಗ್ಯಾಸ್ ಬಂಕ್ ಮ್ಯಾನೇಜರ್ ಬಾಬು, ಎಲ್ಪಿಜಿ ಆಟೋ ಗ್ಯಾಸ್ ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಬಂದಿರುವ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಸದ್ಯಕ್ಕೆ ಸ್ಟಾಕ್ ಕಡಿಮೆ ಇರೋದಕ್ಕೆ ಬಂಕ್ ಬಂದ್ ಮಾಡಿದ್ವಿ. ಸ್ಟಾಕ್ ಬಂದ್ರೆ ಬಂಕ್ ಓಪನ್ ಮಾಡ್ತೀವಿ ಎಂದಿದ್ದಾರೆ. ಆಟೋ ಗ್ಯಾಸ್ ದರ ಏರಿಕೆ ಹಿನ್ನೆಲೆ ಆಟೋ ಕ್ಯಾಬ್ ಚಾಲಕರು ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ. 20 ರಿಂದ 30 ರೂಪಾಯಿ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಬೆಂಗಳೂರಿನ ಅನೇಕ ಕಡೆ ಎಲ್ಪಿಜಿ ಗ್ಯಾಸ್ ದರ ಅವೈಜ್ಞಾನಿಕ ಏರಿಕೆ ಮಾಡಲಾಗಿದೆ. ಈ ಹಿನ್ನೆಲೆ ಬಂಕ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸಲು ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟ ಒತ್ತಾಯಿಸಿದೆ. ಬಂಕ್ಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಮೈಸೂರಿನ ಪ್ರವಾಸೋದ್ಯಮಕ್ಕೂ ಕೂಡ ಗ್ಯಾಸ್ನ ಬಿಸಿ ತಡ್ತಾ ಇದೆ. ಗ್ಯಾಸ್ ಇಲ್ಲದೆ ಸರಸ್ವತಿಪುರಂನ ಹೋಟೆಲ್ಗಳು ಬಂದ್ ಆಗಿದೆ. ಅಡುಗೆ ಅನಿಲ ಸಿಗದೆ ಹೋಟೆಲ್ ಮಾಲೀಕರು ಪರದಾಟ ನಡೆಸುತ್ತಿದ್ದಾರೆ. ಅಲ್ಲದೆ ಕೆಲಸ ಇಲ್ಲದೆ ಹೋಟೆಲ್ ಸಿಬ್ಬಂದಿ ಕೂಡ ಸುಮ್ಮನೆ ಕುಳಿತಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದ ಟೀ ಅಂಗಡಿಗಳಿಗೂ ಬಿಸಿ ತಟ್ಟಿದೆ. ನಗರದ ಶಿವರಂಪೇಟೆ ಟೀ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಬಳಸಿ ಟೀ ಮಾರಾಟ ಮಾಡಲಾಗ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೀಗಾಗಿ ಬೆಂಗಳೂರು ಮಾರ್ತಹಳ್ಳಿ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದ ಕಾರಣ ಮಾರ್ತಹಳ್ಳಿಯಲ್ಲಿ ಈಗಾಗಲೇ 5 ಹೋಟೆಲ್ಗಳು ಬಂದ್ ಆಗಿವೆ. ಇನ್ನು ಕೆಲವರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಮುಂಚೆ ತರ ಐಟಮ್ ಜಾಸ್ತಿ ಮಾಡಲ್ಲ, ಒಂದು 5-6 ಐಟಮೇ ಮಾಡೋದು. ಮುಂಚೆ ಒಂದು 5-6 ಐಟಮೇ ಕೊಡಕ್ಕಾಗ್ತದೆ. ಒಂದು ರಿಕ್ವೆಸ್ಟ್ ಏನಂದ್ರೆ ಗೌರ್ಮೆಂಟ್ಗೆ ದಯವಿಟ್ಟು ಆದಷ್ಟು ಬೇಗ ದಯವಿಟ್ಟು ಸಿಲಿಂಡರ್ ಸ್ವಲ್ಪ ನೋಡಿ. ಸೌದೆ ರೇಟ್ನು ಜಾಸ್ತಿ ಆಗ್ಬಿಡ್ತದೆ. ದಯವಿಟ್ಟು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಯುದ್ಧದ ಪರಿಣಾಮದಿಂದ ರಾಜ್ಯದಲ್ಲಿ ಗ್ಯಾಸ್ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು ಪೂರಿ, ದೋಸೆ ಕಟ್ ಮಾಡಲಾಗಿದೆ. ಆದರೆ ರೋಗಿಗಳಿಗೆ ತೊಂದರೆ ಆಗದಂತೆ ತಿಂಡಿ ಸಪ್ಲೈ ಮಾಡಲಾಗ್ತಾ ಇದೆ ಅಂತ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾಹಿತಿ ನೀಡಿದ್ದಾರೆ. ಇನ್ನು ಎಸ್ಮಾ ಜಾರಿಯಲ್ಲಿದ್ದರೂ ಗ್ಯಾಸ್ ಏಜೆನ್ಸಿಗಳು ವಸೂಲಿಗಿಳಿದಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 5,000ಕ್ಕೆ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಸಹಜ ದಿನಗಳಲ್ಲಿ 1,950 ರೂಪಾಯಿಯಿಂದ 60 ರೂಪಾಯಿ ಇದ್ದಂತಹ ಸಿಲಿಂಡರ್ ಈಗ 5,000 ಕೊಡ್ತೀನಿ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಮುಚ್ಚದೆ ಬೇರೆ ಮಾರ್ಗ ಇಲ್ಲ ಅಂತ ಕುಡ್ಲಾ ಹೋಟೆಲ್ ಮಾಲೀಕ ರಘುರಾಮ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಏಜೆನ್ಸಿಗೆ ಫೋನ್ ಮಾಡುವಾಗ ಫೋನೇ ಎತ್ತಾ ಇಲ್ಲ. ಮುಂಚೆ ಮಾಮೂಲು ಹಾಕ್ತಿದ್ದವರು ಫೋನೇ ಎತ್ತಾ ಇಲ್ಲ. ಬೇರೆ ಒಂದು 5 ಕೆಜಿದು 2 ಸಿಲಿಂಡರ್ ಸಿಕ್ತು. ಅದು 5 ಕೆಜಿಗೆ 750 ಕೊಟ್ಟು ತೊಗೊಂಡು ಬಂದೆ. ಇವತ್ತು ಸಾಯಂಕಾಲ ತನಕ ಮ್ಯಾನೇಜ್ ಆಗ್ತಾಯಿದೆ. ನಾಳೆಗೆ ನೋಡಬೇಕು, ಏನಾದ್ರು ಏಜೆನ್ಸಿ ಕೊಟ್ಟರೆ ಓಪನ್ ಮಾಡಲಿ, ಇಲ್ಲಾಂದರೆ ಅದು ಏಜೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತದೆ. ನಾಳೆಯಿಂದ ಏಜೆಂಟ್ನವರೇನೋ ನಾಳೆ ಏನಾದ್ರು ಸಪ್ಲೈ ಕೊಟ್ಟರೆ ಓಪನ್. ಗ್ಯಾಸ್ ಸಿಲಿಂಡರ್ನ ಅಭಾವದಿಂದಾಗಿ ಹೋಟೆಲ್ಗಳು ಸಂಕಷ್ಟ ಎದುರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಿಎಸ್ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸದ್ಯ ಸರಬರಾಜು ಆಗ್ತಿರುವಂತಹ ಸಿಲಿಂಡರ್ಗಳಲ್ಲಿ 50% ತಮಗೆ ಕೊಡುವಂತೆ ಹೋಟೆಲ್ ಮಾಲೀಕರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಪತ್ರದ ಮೂಲಕ ಮನವಿ ಸಲ್ಲಿಸಿ ಪರಿಶೀಲನೆ ಮಾಡೋಣ ಅಂತ ಸಿಎಸ್ ಹೇಳಿದ್ದಾರೆ. ಅಲ್ಲದೆ ಗೊಂದಲದಿಂದ ಹೆಚ್ಚುವರಿಯಾಗಿ ಸಿಲಿಂಡರ್ ಖರೀದಿಸದಂತೆ ಹೋಟೆಲ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆಸ್ಪತ್ರೆ, ಪಿಜಿಗಳಿಗೆ ಗ್ಯಾಸ್ ಕೊರತೆಯಾಗದಂತೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡೋರ ಪತ್ತೆಗೆ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದೆ. ದಿನದಿಂದಲೂ ನಾವು ಎಲ್ಲ ಮೀಟಿಂಗ್ನಲ್ಲೂ ನಿರಾಸೆ ಕಾಣ್ತಾ ಇದ್ದೀವಿ. ಸಭೆ ಬಳಿಕ ಮಾತನಾಡಿದ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಬಿಸಿ ರಾವ್, ಸಿಎಸ್ ಉತ್ತಮ ಸಲಹೆಯನ್ನ ಕೊಟ್ಟಿದ್ದಾರೆ. 50% ಗ್ಯಾಸ್ ನಮಗೆ ಕೊಡಿ ಅಂತ ಹೇಳಿದ್ದೇವೆ, ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಪಿಸಿ ರಾವ್ ಹೇಳಿದ್ದಾರೆ. 3 ದಿನದಿಂದಲೂ ನಾವು ಎಲ್ಲ ಮೀಟಿಂಗ್ನಲ್ಲೂ ನಿರಾಸೆ ಕಾಣ್ತಾ ಇದ್ದೇವೆ. ಇವತ್ತು ಕೂಡ ನಮಗೆ ಯಾವುದೇ ಆತ್ಮವಿಶ್ವಾಸ ಬಂದಿಲ್ಲ. ನಮ್ಮ ಸರಬರಾಜು ಈಗಾಗಲೇ ಸಂಪೂರ್ಣ ನಿಂತು ಹೋಗಿದೆ. ಎಲ್ಲ ಹೋಟೆಲ್ಗಳಿಗೆ 0 ಸಪ್ಲೈ ಆಗ್ತಾ ಇದೆ. ಚೀಫ್ ಸೆಕ್ರೆಟರಿಯವರು ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಹೋಟೆಲ್ಗಳಲ್ಲಿ ಸ್ವಲ್ಪ ಆದರೂ ಸಮಾಧಾನಕರವಾದಂಥ ತಿಂಡಿ ತಿನಿಸುಗಳನ್ನು ಮಾಡಬಹುದು ಅನ್ನುವಂಥ ಸಲಹೆಗಳನ್ನು ಕೊಟ್ಟರು. ಆದರೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ರೇಷನಲೈಸ್ ಮಾಡಿ ಅಟ್ಲೀಸ್ಟ್ 50% ಗ್ಯಾಸನ್ನು ನಮಗೆ ಕೊಡಿ. ಇನ್ನು ಕೆಲವಿನ ಹೋಟೆಲ್ಗಳಲ್ಲಿ ಮೆನುವನ್ನು ತುಂಬ ಕಡಿಮೆ ಮಾಡಿ ಇದ್ದಷ್ಟೇ ಗ್ಯಾಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಗ್ರಾಹಕರಿಗೆ ಉಣಬಡಿಸ್ತಾ ಇದ್ದಾರೆ.
ಆದಷ್ಟು ಮಟ್ಟಿಗೆ ಇನ್ನೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅನ್ನುವಂಥ ಚಿಂತನ ಮಂಥನವನ್ನು ಮಾಡ್ತೇವೆ. ಹೀಗಿದ್ದರೂ ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕನಿಷ್ಠ 50% ಅನ್ನಾದರೂ ಗ್ಯಾಸನ್ನು ಸೆಂಟ್ರಲ್ನವರು ಎಲ್ಲ ಕಮರ್ಷಿಯಲ್ನವರಿಗೆ ಕೊಡುವಂಥ ಆದೇಶ ಬರಲಿ ಅಂತ ಕಾಯ್ತಾ ಇದ್ದೇವೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲೂ ಎಲ್ಪಿಜಿ ಸಿಲಿಂಡರ್ ಕೊರತೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವದ ಸಭೆ ನಡೆಸಿದ್ದಾರೆ. ಭಾರತ ಸರ್ಕಾರ 25 ದಿನಕ್ಕೆ ಪೂರೈಕೆ ಮಾಡ್ತೇವೆ ಅಂತ ಹೇಳಿದೆ. 25 ದಿನಕ್ಕೆ 1 ಸಿಲಿಂಡರ್ 1 ಕನೆಕ್ಷನ್ಗೆ ಕೊಡ್ತಾರೆ ಅಂತ ಆತಂಕ ಬೇಡ. ಆದಷ್ಟು ಗ್ರಾಹಕರು ಮಿತಿಯಲ್ಲೇ ಗ್ಯಾಸ್ ಬಳಸಿ, ಎಲ್ಲರೂ ಸಹಕರಿಸಬೇಕು ಅಂತ ವಿಧಾನಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ನಗರಗಳಲ್ಲಿ ಬಿಟ್ಟು ಹಳ್ಳಿಗಳಿಗೂ ಕೂಡ ಎಲ್ಲಿ ನಾವು ಶತಮಾನಗಳಿಂದ ಸೌದೆ ಉಪಯೋಗಿಸಿ ನಾವು ಅಡುಗೆ ಮಾಡ್ಕೊಳ್ತಾ ಇದ್ವಿ, ನೀರು ಕಾಯಿಸ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ಇವರೆಲ್ಲ ಕೂಡ ಈಗ ಈ ಗ್ಯಾಸನ್ನು ಉಪಯೋಗಿಸೋ ಕಡೆ ಹೊರಟೋಗಿದ್ದಾರೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 5 ದಿನ ಕಡಿಮೆ ಮಾಡಿ 25 ದಿನಕ್ಕೆ 1 ಸಿಲಿಂಡರನ್ನು 1 ಕನೆಕ್ಷನ್ಗೆ ಕೊಡ್ತಾರೆ. ಇದು ಕ್ಲಿಯರ್ ಆಗಿದೆ. ಇದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿದೆ. ನಗರಗಳಲ್ಲಿ ಬಿಟ್ಟು ಹಳ್ಳಿಗಳಿಗೂ ಕೂಡ ಎಲ್ಲಿ ವಿಧಾನಸಭೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನ ಶಾಸಕ ರಂಗನಾಥ್ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಶಾಸಕ ರಂಗನಾಥ್ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದು ನಿಲ್ತೀರಾ, ನೀವೇ ಹೇಳ್ರಿ ಯಾರು ಸಪ್ಲೈ ಮಾಡೋದು ಅಂತ ಪ್ರಶ್ನಿಸೋ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರಿ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ಸರಿ ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಸಿಲಿಂಡರ್ ಬೆಲೆ ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಬಿಜೆಪಿಯ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಯುದ್ಧದ ಸಮಯದಲ್ಲಿ ಗ್ಯಾಸ್ ವ್ಯತ್ಯಾಸ ಆಗಿದೆ, ಒಪ್ಕೊಳ್ಳೋಣ. ಆದರೆ ಈ ಸರ್ಕಾರಕ್ಕೆ ಒಂದು ಸರ್ವರ್ ಸಮಸ್ಯೆ ಬಗೆಹರಿಸುವಂತಹ ಯೋಗ್ಯತೆ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ಆಗ್ತಿಲ್ಲ ಅಂತ ಸಿಎಂ ಮಾತಿಗೆ ಸುನಿಲ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಹೇಳಿಕೆಗೆ ಸಿಎಂ ಗರಂ ಆಗಿದ್ದು, ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ರು. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಪಿಜಿ ಸಿಲಿಂಡರ್ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದ ನಡೆದಿದ್ದು, ನೀವೇನಿಲ್ಲಿ ಯುದ್ಧಕ್ಕೆ ನಿಂತಿದ್ದೀರಾ, ಕುಳಿತುಕೊಳ್ಳಿ ಅಂತ ಸ್ಪೀಕರ್ ಆಕ್ರೋಶವನ್ನು ಹೊರಹಾಕಿದ್ರು. ಉತ್ತರ ಪ್ರದೇಶದ ಅಯೋಧ್ಯೆ ರಾಮಮಂದಿರ ದೇವಸ್ಥಾನಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಭಕ್ತಾದಿಗಳಿಗೆ ಪ್ರಸಾದ ತಯಾರಿಸಲು ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಸಂಜೆ ವೇಳೆ ಭಕ್ತರಿಗೆ ನೀಡ್ತಾ ಇದ್ದಂತಹ ಪ್ರಸಾದದ ಊಟವನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ. ಈ ಬಗ್ಗೆ ರಾಮ್ ರಸೋಯಿ ಆಡಳಿತ ಮಂಡಳಿ ಪ್ರಕಟಣೆ ಹೊರಡಿಸಿದೆ. ಪ್ರಸಾದ ತಯಾರಿಕೆಗೆ ಕಲ್ಲಿದ್ದಲು ಮತ್ತು ಉರುವಲು ಬಳಕೆಗೆ ನಿರ್ಧರಿಸಲಾಗಿದೆ. ಭಾರತದ ಇಂಧನ ದಿಗ್ಗಜ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಮೆರಿಕದಲ್ಲಿ ಮೊದಲ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಲಿದ್ದಾರೆ. ಈ ಯೋಜನೆಗೆ ಅಮೆರಿಕ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ಅದ್ಭುತ ಹೂಡಿಕೆಗಾಗಿ ಭಾರತದಲ್ಲಿನ ನಮ್ಮ ಪಾಲುದಾರರಿಗೆ ಮತ್ತು ಅತಿದೊಡ್ಡ ಖಾಸಗಿ ಸ್ವಾಮ್ಯದ ಇಂಧನ ಕಂಪನಿಯಾದ ರಿಲಯನ್ಸ್ ಸಂಸ್ಥೆಗೆ ಟ್ರಂಪ್ ಧನ್ಯವಾದ ತಿಳಿಸಿದರು. ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹೆರಿಗೆ ಪ್ರಕರಣಗಳು ದಾಖಲಾಗದ ಆಸ್ಪತ್ರೆಗಳಿಂದ ವೈದ್ಯರನ್ನ ವಾಪಸ್ ಕರೆಸಿಕೊಳ್ತಾ ಇರೋದರ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕಿ ಶಾರದಾ ಪೂರ್ಯ ನಾಯಕ್ ಪ್ರಶ್ನೆ ಮಾಡಿದರು. ಈ ವೇಳೆ ಶಾಸಕಿ ನೆರವಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಂದರು. ಹೆರಿಗೆ ಆಗಿಲ್ಲ ಅಂದ್ರೆ ಆಸ್ಪತ್ರೆ ಮುಚ್ಚಿಬಿಡ್ತೀರಾ? ಕನಕಪುರದಲ್ಲಿ ಆಸ್ಪತ್ರೆ ಮುಚ್ಚಲಿ ನೋಡೋಣ ಅಂತ ಅಶೋಕ್ ಹೇಳಿದರು. ಡಿಸಿಎಂನೇ ನಾವು ಸಿಎಂ ಅಂದ್ಕೊಂಡು ಉತ್ತರ ಕೇಳ್ತೀವಿ, ಇವಾಗಿನಿಂದಲೇ ಅನುಭವ ಮಾಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದರು.
ಪರಿಷತ್ನಲ್ಲಿ ಬಯಲು ಸೀಮೆಗೆ ಕುಡಿಯೋ ನೀರು ಪೂರೈಸುವ ಬಗ್ಗೆ ಪ್ರತಿಧ್ವನಿಸಿದೆ. ಸದಸ್ಯರ ಪ್ರಶ್ನೆಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟರು. ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಎತ್ತಿನಹೊಳೆ ಸಮಗ್ರ ಕುಡಿಯೋ ನೀರಿನ ಯೋಜನೆಯಿಂದಾಗಿ 24.01 ಟಿಎಂಸಿ ಪ್ರಮಾಣದ ನೀರು ಹಂಚಿಕೆಯಾಗ್ತಾ ಇದೆ. ತುಮಕೂರು ವ್ಯಾಪ್ತಿಯ ಕಾಮಗಾರಿ ಜೂನ್ ಅಂತ್ಯಕ್ಕೆ ಮುಗಿಯಲಿದೆ. ಉಳಿದ ಕಾಮಗಾರಿ 2027ರ ಅಕ್ಟೋಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳುತ್ತೆ ಅಂತಂದ್ರು. ಗ್ರಾಮೀಣ ಭಾಗ ಸದನದಲ್ಲಿ ಸಚಿವರ ಗೈರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಬ್ಬ ಸಚಿವರು ಬಂದಿಲ್ಲ, ಸತ್ರೆ 4 ಜನ ಆದರೂ ಬೇಕು ಎತ್ಕೊಂಡು ಹೋಗೋಕೆ. ಕೊಳ್ಳಿ ಇಡೋಕೆ ಒಬ್ರು ಅಂದ್ರೆ 5 ಜನ ಆದರೂ ಬೇಕು. ಆದ್ರೆ ಇಲ್ಲಿ ಒಬ್ರು ಬಂದಿಲ್ಲ ಅಂತ ಕಿಡಿಕಾರಿದ್ರು. ಈ ವೇಳೆ ಶಿವಲಿಂಗೇಗೌಡರ ವಿರುದ್ಧವೂ ಅಶೋಕ್ ಗುಡುಗಿದ್ರು. ಶಿವಲಿಂಗೌಡ್ರೆ, ಬಜೆಟ್ ಬಗ್ಗೆ ನಿನ್ನೆ ಪ್ರತಿಪಕ್ಷ ಸ್ಟಾರ್ಟ್ ಮಾಡಿದ್ದಾರೆ. ಶಿವಲಿಂಗ್ ಕಂಟಿನ್ಯೂ ಮಾಡಿ. ಪಶ್ಚಿಮ ಪದವೀಧರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗರಾಜ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಸ್ವಿ ಸಂಕನೂರ್ಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದ್ದು ಬೇಸರಗೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಲಾಗಿದೆ. ಇನ್ನು ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷದ ವಿರುದ್ಧ ಪೋಸ್ಟ್ ಹಾಕಿ ಲಿಂಗರಾಜ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಮ್ಮಂತ ಯುವಕರು ಫಾಸ್ಟ್ ಒಂದು ಯುವಕರು ನನ್ನ ಜೊತೆ ಅಂದ್ರೆ ರಾಜಕೀಯದಲ್ಲಿ ವೀರನಾಗಮ್ಮ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿರೋ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿ ನಡೆದಿದೆ. ದೇವರ ತಾಳಿ, ಕಣ್ಣಿನ ಕವಚ, ಮೂಗುತಿ ಸೇರಿದಂತೆ ಹಲವು ಆಭರಣ ಮತ್ತು ಅಂದಾಜು 20 ಕೆಜಿ ಬೆಳ್ಳಿಯನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ದೇವಸ್ಥಾನದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಗ್ಯಾಸ್ ಕಟರ್ ಬಳಸಿ ಬಾಗಿಲು ಮುರಿದು ಕಳ್ಳತನ ಮಾಡಲಾಗಿದೆ. ಸ್ಥಳಕ್ಕೆ ತುಮಕೂರಿನ ಎಎಸ್ಪಿ ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಕೊಪ್ಪಳದಲ್ಲಿ ಕನಕಗಿರಿಯ ಶ್ರೀ ಕನಕಾಚಲಪತಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. 2ನೇ ತಿರುಪತಿ ಎಂದೇ ಕನಕಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಖ್ಯಾತಿ ಹೊಂದಿದೆ. ರಥವೀದಿಯಲ್ಲಿ ರಥ ಎಳೆದು ಭಕ್ತರು ಸಂಭ್ರಮಿಸಿದರು. ಕನಕಾಚಲಪತಿ ರಥೋತ್ಸವದಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದರು. ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತರು ಹರಕೆ ಕಟ್ಟಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಯಿ ಕಚ್ಚಿರುವ ಮತ್ತು ಬೆರಳು ಕಟ್ ಆಗಿ ಆಸ್ಪತ್ರೆಗೆ ಬಂದಿರುವ ರೋಗಿಗಳು ವೈದ್ಯರಿಲ್ಲದೆ ನೆರಳಾಡಿದ್ದಾರೆ. ರಕ್ತ ಸುರಿಸಿಕೊಂಡು ಆಸ್ಪತ್ರೆಗೆ ಬಂದರೂ ಯಾರೂ ಕೇಳುವವರು ಇಲ್ಲದಂತಾಗಿದೆ. ಆಸ್ಪತ್ರೆ ಬಾಗಿಲಲ್ಲಿ ಕಾದು ಕಾದು ರೋಸಿ ಹೋದ ವೃದ್ಧರು ಆಸ್ಪತ್ರೆಯ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ಛತ್ತೀಸ್ಗಢದಲ್ಲಿ 108 ಮಂದಿ ನಕ್ಸಲರು ಭದ್ರತಾ ಪಡೆಗಳ ಮುಂದೆ ಶರಣಾಗಿದ್ದಾರೆ. ವಿಜಾಪುರದಲ್ಲಿ 37, ದಂತೇವಾಡದಲ್ಲಿ 30, ಸುಕ್ಮಾದಲ್ಲಿ 18, ಬಸ್ತಾರ್ನಲ್ಲಿ 16, ನಾರಾಯಣಪುರ ಜಿಲ್ಲೆಯಲ್ಲಿ 4 ಮತ್ತು ಕಾಂಕೇರ್ ಜಿಲ್ಲೆಯಲ್ಲಿ 3 ನಕ್ಸಲರು ಶರಣಾದರು. ಈ ಪೈಕಿ 6 ಮಂದಿ ವಿಭಾಗೀಯ ಕಮಾಂಡರ್ಗಳಿದ್ದು ಅವರ ತಲೆಗೆ ತಲಾ 8 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಪ್ರತಿಪಕ್ಷಗಳು ಮಂಡಿಸಿದ್ದ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿದೆ. ನಿನ್ನೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿತ್ತು. ಗದ್ದಲ ಗಲಾಟೆ ಮಧ್ಯೆಯೂ ಚರ್ಚೆ ನಡೆಯಿತು. ಈ ವೇಳೆ ವಿಪಕ್ಷಗಳ ಘೋಷಣೆಗಳ ನಡುವೆಯೇ ಧ್ವನಿ ಮತದ ಮೂಲಕ ನಿರ್ಣಯವನ್ನು ತಿರಸ್ಕರಿಸಲಾಯಿತು. ಪ್ರಧಾನಿ ಮೋದಿ ಕೇರಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎರ್ನಾಕುಲಂನಲ್ಲಿ ಆಯೋಜನೆ ಮಾಡಿದ್ದ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿ 10,800 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ವಿದೇಶ ಸುದ್ದಿಯನ್ನು ನೋಡ್ತಾ ಹೋಗೋಣ. ಹೈದರಾಬಾದ್ನಿಂದ ತೆರಳಿದ್ದ ಏರ್ ಇಂಡಿಯಾ ವಿಮಾನ ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಮಾಡಿದೆ. ಲ್ಯಾಂಡಿಂಗ್ ಮಾಡ್ತಾ ಇದ್ದ ವೇಳೆ ವಿಮಾನದ ಟೈರ್ ಸ್ಫೋಟಗೊಂಡು ಸಮಸ್ಯೆ ಉಂಟಾಗಿತ್ತು. ಘಟನೆಯ ದೃಶ್ಯ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಅದೃಷ್ಟವಶಾತ್ ವಿಮಾನದಲ್ಲಿ ಇದ್ದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ.
ಅಮೆರಿಕದ ನಾಸಾದ ಉಪಗ್ರಹವೊಂದು ನಿಗದಿತ ಸಮಯಕ್ಕಿಂತ ಮುನ್ನವೇ ಭೂಮಿಗೆ ಪತನಗೊಂಡಿದೆ. ನಾಸಾದ ವ್ಯಾನ್ ಎಲೆನ್ ಪ್ರೋಬ್ ಎ ಉಪಗ್ರಹವನ್ನು 14 ವರ್ಷಗಳ ಹಿಂದೆ ಕಕ್ಷೆಗೆ ಹಾರಿಸಲಾಗಿತ್ತು. ಈ ಉಪಗ್ರಹ ಭೂಮಿಯ ವಾತಾವರಣಕ್ಕೆ ಮರಳಿ ಪ್ರವೇಶವನ್ನು ಪಡ್ಕೊಂಡು ಪತನಗೊಂಡಿದೆ. ಭೂಮಿಯ ವಾತಾವರಣದ ಜೊತೆಗಿನ ಸಂಘರ್ಷದಿಂದಾಗಿ ಉಪಗ್ರಹದ ಬಹುತೇಕ ಭಾಗಗಳು ಸುಟ್ಟು ಬೂದಿಯಾಗಿದೆ.